ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಕ್ಷ್ಮೀ ನವೀನ್. ನಿಮಗಂತಾನೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಇವತ್ತು ನಾವು ತುಂಬ ಸಿಂಪಲ್ಲಾಗಿ ಮತ್ತು ಡೀಪಾಗಿ ಮದುವೆ ಎಂದರೇನು ಮತ್ತು ಮದುವೆಯ ಮೌಲ್ಯಗಳನ್ನು ತಿಳಿಯೋಣ. ಮದುವೆ ಎಂದರೆ ಒಂದು ದಿನದ ಸಡಗರವಲ್ಲ, ಅದು ಜೀವನ ಪೂರ್ತಿ ಸಾಗುವ ಪಯಣದ ಪ್ರಾರಂಭ. ಇದೊಂದು ಪುಣ್ಯ ಬಂಧ ಮತ್ತು ಪರಸ್ಪರ ನಂಬಿಕೆಯ ಮೇಲೆ ನಿಂತಿರುವ ಶ್ರದ್ಧೆಯ ಸಂಕೇತ, ಕುಟುಂಬಗಳ ಒಕ್ಕೂಟ. ಮದುವೆ ಅಂತ ಹೇಳಿದಾಗ ಎಲ್ಲರಿಗೂ ಒಂದೇ ಚಿತ್ರ ಕಣ್ಣು ಮುಂದೆ ಬರುವುದು, ಅದು ವಧು ವರ ಮಂಟಪ ಮತ್ತು ತಾಳಿ ಕಟ್ಟುವುದು. ಆದರೆ ಮದುವೆ ಅಂದರೆ ಸೆರೆಮನೆಯಲ್ಲ, ಅದು ಒಂದು ಒಪ್ಪಂದ ಮತ್ತು ಮನಸ್ಸು ಮತ್ತು ಹೃದಯದಿಂದ ಶುರುವಾದ ಜೀವನ. ಒಬ್ಬರ ಜೀವನವನ್ನು ಮತ್ತೊಬ್ಬರು ಹಂಚಿಕೊಳ್ಳಲು ಸಿದ್ಧವಾಗುವುದು. ಸಂತೋಷವೋ ದುಃಖವೋ, ಏಳಿಗೆಯೋ ಇಳಿಜಾರೋ, ಎಲ್ಲವನ್ನೂ ಹಂಚಿಕೊಳ್ಳುವ ಮನಸ್ಸು. ನಾನು ಎಂಬುದನ್ನು ಮರೆತು ನಾವು ಎಂಬ ಹೊಸ ಶಬ್ದದ ಆರಂಭ. ಇತ್ತೀಚಿನ ದಿನಗಳಲ್ಲಿ ಜನರು ಮದುವೆ ಬೇಕೋ ಬೇಡವೋ ಅನ್ನೋ ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಮದುವೆಯ ಮೌಲ್ಯದ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಮದುವೆ ಎಂದರೆ ಬದ್ಧತೆ ಮತ್ತು ಗೌರವ, ಬೆಂಬಲ. ಕಾಲ ಕಳೆದು ಹೋದರೂ ಮುಗಿಯದ ಮತ್ತು ಅಳಿಸಲಾಗದ ನೆನಪು. ಇದು ಪ್ರೇಮದಿಂದ ಪ್ರಾರಂಭವಾಗಿ ಸ್ನೇಹದಲ್ಲಿ ಬೆಳೆದು ಆತ್ಮೀಯತೆಯಲ್ಲಿ ಹರಳುವ ಜೀವಮಾನ ಸಂಬಂಧ. ಹೆಜ್ಜೆ ಹೆಜ್ಜೆಗೂ ಜೊತೆಯಾಗೋ ಬದುಕಿನ ಸಂಬಂಧ. ಒಬ್ಬ ಅಪ್ಪ ಹೇಳ್ತಾರೆ, ಮದುವೆ ಅಂದರೆ ಫುಲ್ ಟೈಮ್ ಜಾಬ್, ಸ್ಯಾಲ್ರಿ ಇಲ್ಲ ಮತ್ತು ರಜೆ ಇಲ್ಲ. ಆದರೂ ಮದುವೆ ನಮ್ಮ ಜೀವನದ ಅತ್ಯಂತ ಗಟ್ಟಿಯಾದ ಪಾರ್ಟ್ನರ್ಶಿಪ್ ಅಂತ. ಈಗ ನಾವು ತಿಳಿಯೋಣ ಸಪ್ತಪದಿಯ 7 ಹೆಜ್ಜೆಗಳ ಬಗ್ಗೆ. ಮೊದಲನೇ ಹೆಜ್ಜೆ ಧರ್ಮ ಮತ್ತು ಆಹಾರ ಸಂಪತ್ತಿಗಾಗಿ. ವರ ನಾನು ನಿನ್ನೊಂದಿಗೆ ಧರ್ಮದ ಮಾರ್ಗದಲ್ಲಿ ನಡೆಯುತ್ತೇನೆ ಎಂದು ಹೇಳುವುದು. ವಧು ನಾನು ನಿನ್ನೊಂದಿಗೆ ಸಂತಾನೋತ್ಪತ್ತಿಗೆ ಮತ್ತು ಜೀವನ ಸಾಗಿಸಲು ಕೈ ಜೋಡಿಸುತ್ತೇನೆ ಎನ್ನುವುದು. ಎರಡನೇ ಹೆಜ್ಜೆ ಶಕ್ತಿ ಮತ್ತು ಆರೋಗ್ಯಕ್ಕಾಗಿ. ವರ ನಿನ್ನೊಂದಿಗೆ ನಾನು ಶಕ್ತಿಯ ಬದುಕನ್ನು ಆಶಿಸುತ್ತೇನೆ ಎಂದು ಹೇಳುವುದು. ವಧು ನಾನು ನಿನ್ನೊಂದಿಗೆ ಬಲಿಷ್ಠ ಜೀವನ ಕಟ್ಟುತ್ತೇನೆ ಎಂದು ಹೇಳುವುದು. ಮೂರನೇ ಹೆಜ್ಜೆ ಸಂಪತ್ತು ಮತ್ತು ಸಂಪಾದನೆಗಾಗಿ. ವರ ನಾವಿಬ್ಬರು ಧನ ಧಾನ್ಯದಲ್ಲಿ ಸಮೃದ್ಧಿಯಾಗಿರೋಣ ಎಂದು ಹೇಳುವುದು. ವಧು ನಾನು ನಿನ್ನೊಂದಿಗೆ ಪರಸ್ಪರ ಆದರದಿಂದ ಬದುಕುತ್ತೇನೆ ಎಂದು ಹೇಳುವುದು. ನಾಲ್ಕನೆಯ ಹೆಜ್ಜೆ ಸಂತಾನ ಪ್ರಾಪ್ತಿಗಾಗಿ. ವರ ನಾವು ಸದ್ಗುಣ ಮಕ್ಕಳನ್ನು ಬೆಳೆಸೋಣ ಎಂದು ಹೇಳುವುದು. ವಧು ನಾನು ನಿಮ್ಮೊಂದಿಗೆ ಕುಟುಂಬವನ್ನು ಕಟ್ಟುತ್ತೇನೆ ಎಂದು ಹೇಳುವುದು. ಐದನೆಯ ಹೆಜ್ಜೆ ಪಶುಧನ ಮತ್ತು ಸಹಕಾರಕ್ಕಾಗಿ. ವರ ನಮ್ಮಿಬ್ಬರ ಸ್ನೇಹ ಸದಾ ಇರಲಿ ಎಂದು ಮಾಡುವ ಪ್ರತಿಜ್ಞೆ. ವಧು ನಾನು ನಿನ್ನ ಸ್ನೇಹಿತೆಯಾಗಿ ಸದಾ ಇರುತ್ತೇನೆ ಎಂದು ಮಾಡುವ ಪ್ರತಿಜ್ಞೆ. ಆರನೆಯ ಹೆಜ್ಜೆ ಎಲ್ಲ ಋತುಗಳಲ್ಲಿ ಒಂದಾಗಿ ಬದುಕುವ ನಂಟು. ವರ ನಾನು ಎಲ್ಲ ಸನ್ನಿವೇಶದಲ್ಲೂ ಒಟ್ಟಾಗಿ ಇರುತ್ತೇನೆ ಎಂದು ಹೇಳುವುದು. ವಧು ನಾನು ನಿನ್ನ ಜೊತೆಗೆ ಎಲ್ಲ ಋತುಗಳನ್ನು ಆಚರಿಸುತ್ತೇನೆ ಎಂದು ಹೇಳುವುದು. ಏಳನೆಯ ಹೆಜ್ಜೆ ಕೊನೆಯದಾಗಿ ಪರಸ್ಪರ ಸ್ನೇಹ ಮತ್ತು ನಿಷ್ಠೆ. ವರ ಈಗಿನಿಂದ ನೀನು ನನ್ನ ಸ್ನೇಹಿತೆ, ನನ್ನ ಜೀವನ ಸಂಗಾತಿ ಎಂದು ಮಾಡುವ ಪ್ರತಿಜ್ಞೆ. ವಧು ಈಗಿನಿಂದ ನಾನು ನಿನ್ನ ಜೀವನದ ಎಲ್ಲ ಭಾಗದಲ್ಲೂ ಜೊತೆಯಾಗಿರುತ್ತೇನೆ ಎಂದು ಮಾಡುವ ಪ್ರತಿಜ್ಞೆ. ಸಪ್ತಪದಿ ಎನ್ನುವುದು ವರ ಮತ್ತು ವಧುವಿನ ಪರಸ್ಪರ ವಿಧಿಯ ಪ್ರಕಾರ ಜೀವನವಿಡೀ ಒಟ್ಟಾಗಿ ನಡೆದುಕೊಳ್ಳುವ 7 ಪ್ರಮುಖ ಪ್ರತಿಜ್ಞೆಗಳ ಸಂಕೇತವಾಗಿದೆ. ಇದು ಹಬ್ಬವಲ್ಲದೆ ಜೀವನದ ಪ್ರತಿ ಸಂಬಂಧಕ್ಕೆ ಬಲ ನೀಡುವ ತತ್ವ. ಮದುವೆ ಎಂಬುದು ಎಲ್ಲರ ಜೀವನದಲ್ಲೂ ಮುಖ್ಯ ಮತ್ತು ಅವಶ್ಯಕತೆ. ಹಾಗಾಗಿ ಎಲ್ಲರ ಜೀವನದಲ್ಲೂ ಮದುವೆಯ ಸಂಭ್ರಮ ಬರಲಿ ಎಂದು ಹೇಳುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.